ಮತ್ತೆ ಮಜಾ ಟಾಕೀಸ್ ನಲ್ಲಿ ದೀಪಾ ಭಾಸ್ಕರ್ ಈ ಬಾರಿ ಸಿಕ್ಕ ರೋಲ್ ಯಾವುದು ಗೊತ್ತೇ? ಕಿರುತೆರೆ ವಾಹಿನಿಯಲ್ಲಿ ಬೇರೆ ಬೇರೆ ರಿಯಾಲಿಟಿ ಶೋಗಳು ಬಂದರೂ ಕೂಡ ಮಜಾ ಟಾಕೀಸ್ ಜನಮಾನಸದಲ್ಲಿ ಉಳಿದಿರುವ ದಿ ಬೆಸ್ಟ್ ರಿಯಾಲಿಟಿ ಶೋ. ವಾರಾಂತ್ಯ ಬಂದರೆ ಸಾಕು ಟಿವಿ ಮುಂದೆ ಹಾಜರಾಗುತ್ತಿದ್ದ ಮಂದಿಗೆ ಮಜಾ ಟಾಕೀಸ್ ನಿಂತು ಹೋದ್ಮೇಲೆ ಏನನ್ನೋ ಕಳೆದುಕೊಂಡ ಫೀಲ್ ಆಗಿತ್ತು. ಆದರೆ ಇದೀಗ ಮತ್ತದೇ ಮನೋರಂಜನೆಗಾಗಿ ಜನರನ್ನ ನಗೆಗಡಲಿನಲ್ಲಿ ತೇಲಿಸಲು ವೇದಿಕೆ ಸಜ್ಜಾಗಿದೆ. ಅಲ್ಲದೆ ಈ ಬಾರಿ ಮಜಾ ಟಾಕೀಸ್ ನಲ್ಲಿ ಬಹುದೊಡ್ಡ ತಾರಾಗಣವೇ ಇರಲಿದೆ. ಹಲವು ಕಲಾವಿದರ ಕೂಡುವಿಕೆಯೊಂದಿಗೆ ಜನ ಇನ್ನೂ ಹೆಚ್ಚಿನ ಮನೋರಂಜನೆಯನ್ನ ಪಡೆಯಬಹುದು. ಈಗ ವಿಷಯ ಏನಪ್ಪಾ ಅಂದ್ರೆ, ಈ ದೊಡ್ಡ ಕಲಾವಿದರ ಗ್ರೂಪ್ ನಲ್ಲಿ ಸಕಲ ಕಲಾ ವಲ್ಲಭೆ ದೀಪಾ ಭಾಸ್ಕರ್ ಕೂಡ ಇದ್ದಾರೆ. ಹೌದು, ಈ ಬಾರಿಯ ಮಜಾ ಟಾಕೀಸ್ ನಲ್ಲಿ ದೀಪಾ ಭಾಸ್ಕರ್ ಕಾಣಿಸಿಕೊಳ್ಳಲಿದ್ದಾರೆ. ಸ್ವಲ್ಪ ಸಮಯ ನಟನೆಯಿಂದ ಬ್ರೇಕ್ ತೆಗೆದುಕೊಂಡು ಮನೆಯಲ್ಲಿದ್ದ ದೀಪಾ ಈಗ ಮತ್ತೆ ನಗುವಿನ ವೇದಿಕೆಯ ಮುಖಾಂತರ ಬಣ್ಣ ಹಚ್ಚಲಿದ್ದಾರೆ. ದೀಪಾ ಭಾಸ್ಕರ್ ಒಬ್ಬ ಪ್ರತಿಭಾವಂತ ರಂಗಭೂಮಿ ನಟಿ, ಧ್ವನಿ ಕಲಾವಿದೆ ಮಾತ್ರವಲ್ಲದೆ ಕಥಕ್ ನರ್ತಕಿಯೂ ಹೌದು. ಮಜಾ ಟಾಕೀಸ್ ಮತ್ತೆ ಆರಂಭವಾಗಿರುವುದಕ್ಕೆ ಖುಷಿಯನ್ನು ವ್ಯಕ್ತಪಡಿಸಿದ ನಟಿ, ಇದೊಂದು ಕಂಪ್ಲೀಟ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಶೋ. ಇಡೀ ಮನೆಯನ್ನು ನಕ್ಕು ನಗಿಸುವ ತಾಕತ್ತಿರುವ ಕಾರ್ಯಕ್ರಮ. ಅಲ್ಲದೆ ಇದು ನನ್ನ ಅಚ್ಚುಮೆಚ್ಚಿನ ಕಾರ್ಯಕ್ರಮವೂ ಹೌದು. ಮಜಾ ಟಾಕೀಸ್ ನನ್ನ ಹೃದಯಕ್ಕೆ ಹತ್ತಿರವಾದ ಫೇವರಿಟ್ ಶೋ ಅಂತ ಹೇಳ್ತಿದ್ದಾರೆ. ಬೆಂಗಳೂರಿನ ದಿವಂಗತ ಶ್ರೀ ಎಸ್.ಆರ್. ಭಾಸ್ಕರ್ ಮತ್ತು ಶ್ರೀಮತಿ ಉಮಾ ಎಂ.ಎಸ್. ದಂಪತಿಗೆ ಜನಿಸಿದ ದೀಪಾ ಶ್ರೀ ಭರತ್ ನಾಗೇಂದ್ರ ಅವರ ಪತ್ನಿ. ಇವರು ಟೈಗರ್ ಪ್ರಭಾಕರ್ ಅವರ ಮಹೇಂದ್ರ ವರ್ಮ ಚಿತ್ರದ ಮೂಲಕ ಬಾಲನಟಿಯಾಗಿ ಚಿತ್ರರಂಗವನ್ನ ಪ್ರವೇಶಿಸಿದ್ರು. ತಮ್ಮ 6ನೇ ವಯಸ್ಸಿನಲ್ಲಿ ನಾಟಕ ತರಬೇತಿಯನ್ನ ಆರಂಭಿಸಿದ್ರು. ನಂತರ ಹಲವಾರು ಅವಕಾಶಗಳನ್ನ ಪಡೆದ ನಟಿ ಮೈ ಆಟೋಗ್ರಾಫ್, ನಂಬರ್ 73, ಶಾಂತಿನಿವಾಸ, ಶ್ರೀರಸ್ತು ಶುಭಮಸ್ತು, ಜಾಕ್ಸನ್ ಮುಂತಾದ ಚಲನಚಿತ್ರಗಳಲ್ಲಿ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಕನ್ನಡ ಮಾತ್ರವಲ್ಲದೆ ಮಲಯಾಳಂನ ವರಣೆ ಅವಶ್ಯು ಮುಂಡು ಸಿನಿಮಾದಲ್ಲಿಯೂ ಕಾಣಿಸಿಕೊಂಡಿದ್ದಾರೆ. ದೀಪಾ ತಮ್ಮ ಅದ್ಭುತ ನಟನಾ ಸಾಮರ್ಥ್ಯದ ಮೂಲಕ ಕಿರುತೆರೆಗೂ ಲಗ್ಗೆ ಇಟ್ಟರು. ದಿಬ್ಬಣ, ಪ್ರೀತಿ ಇಲ್ಲದ ಮೇಲೆ, ಪಾಪ ಪಾಂಡು, ಮಳೆಬಿಲ್ಲು, ಅನಾವರಣ, ಮದರಂಗಿ, ನಿನ್ನೊಲುಮೆಯಿಂದಲೇ, ಯುಗಾಂತರ ಸೇರಿದಂತೆ ಹಲವಾರು ಧಾರಾವಾಹಿಗಳ ಮುಖಾಂತರ ಮನೆ ಮಾತಾದ್ರು. ಆದರೆ ಜೀ ಕನ್ನಡದಲ್ಲಿ ನಟಿಸಿದ ಒಂದು ಧಾರಾವಾಹಿ ಇವರಿಗೆ ಸಾಕಷ್ಟು ಜನಮನ್ನಣೆಯನ್ನ ತಂದುಕೊಟ್ಟಿತ್ತು. ಅದು ಸುಬ್ಬಲಕ್ಷ್ಮಿ ಸಂಸಾರ. ತಮ್ಮ ಅಪೂರ್ವ ನಟನೆಯ ಮೂಲಕ ಮತ್ತಷ್ಟು ಅವಕಾಶಗಳಿಗೆ ತೆರೆದುಕೊಂಡ ನಟಿ ಈ ಹಿಂದೆ ಮಜಾ ಟಾಕೀಸ್ ನಲ್ಲಿ ಊರ್ಮಿಳಾ ಆಗಿ ಎಲ್ಲರನ್ನ ನಗಿಸಿದ್ರು. ನಟನೆ ಮಾತ್ರವಲ್ಲದೆ ಕನ್ನಡ ಚಿತ್ರರಂಗದ ಧ್ವನಿ ಕಲಾವಿದೆ, ವಾಯ್ಸ್ ಡಬ್ಬಿಂಗ್ ಆರ್ಟಿಸ್ಟ್ ಆಗಿಯೂ ದೀಪಾ ಭಾಸ್ಕರ್ ಫೇಮಸ್. ಸುಮಾರು 500ಕ್ಕೂ ಹೆಚ್ಚು ಸಿನಿಮಾಗಳಿಗೆ ನಾಯಕಿಯರ ಪ್ರಮುಖ ಪಾತ್ರಗಳಿಗೆ ಧ್ವನಿಯಾಗಿದ್ದಾರೆ ಈ ನಟಿ. ಪುನೀತ್ ರಾಜ್ಕುಮಾರ್ ಮತ್ತು ನಟಿ ರಮ್ಯಾ ಅವರ ಮೊದಲ ಸಿನಿಮಾ ಅಭಿಗೆ ಧ್ವನಿ ನೀಡುವ ಮೂಲಕ ಡಬ್ಬಿಂಗ್ ಆರ್ಟಿಸ್ಟ್ ಆಗಿ ಪಾದಾರ್ಪಣೆ ಮಾಡಿದ್ರು. ಅನಂತರ ಎಕ್ಸ್ಕ್ಯೂಸ್ ಮೀ, ಮುಂಗಾರು ಮಳೆ, ಜೋಗಿ, ದುನಿಯಾ, ಬಜರಂಗಿ, ಗೂಗ್ಲಿ ಹೀಗೆ ಹಲವಾರು ಸೂಪರ್ ಡೂಪರ್ ಹಿಟ್ ಸಿನಿಮಾಗಳಿಗೆ ದೀಪಾ ಧ್ವನಿಯಾಗಿದ್ದಾರೆ. ಅಲ್ಲದೆ ಕಾಲಿವುಡ್ ಮತ್ತು ಟಾಲಿವುಡ್ ನ ನಾಯಕಿಯರಾದ ತ್ರಿಷಾ, ಸ್ನೇಹಾ, ಅಮಲಾ ಪೌಲ್, ಭಾವನಾ, ಶ್ರಿಯಾ ಸರನ್ ಮತ್ತಿತರ ಕನ್ನಡದಲ್ಲಿ ನಟಿಸಿದಾಗಲೂ ದೀಪಾ ಅವರೇ ಧ್ವನಿ ನೀಡಿದ್ರು. ಅರಸು, ರಂಗ, SSLC ಮತ್ತು ಜಸ್ಟ್ ಮಾತ್ಮಾತಲ್ಲಿ ಚಿತ್ರಗಳಲ್ಲಿ ಡಬ್ಬಿಂಗ್ ಕೆಲಸಕ್ಕಾಗಿ ದೀಪಾ 3 ರಾಜ್ಯ ಪ್ರಶಸ್ತಿಗಳನ್ನ ಗೆದ್ದಿದ್ದಾರೆ. ಅಲ್ಲದೆ ದೀಪಾ ಭಾಸ್ಕರ್ ಉತ್ತಮ ಕಥಕ್ ನೃತ್ಯಗಾರ್ತಿಯೂ ಹೌದು. ಶ್ರೀಮತಿ ನಿರುಪಮಾ ರಾಜೇಂದ್ರ ಮತ್ತು ಶ್ರೀ ರಾಜೇಂದ್ರ ಅವರ ಮಾರ್ಗದರ್ಶನದಲ್ಲಿ ಅವರು ಕಥಕ್ ನೃತ್ಯಗಾರ್ತಿಯಾಗಿ ಅವರು ಭಾರತದ ಮಾತ್ರವಲ್ಲದೆ ಅಮೆರಿಕ ಮತ್ತು ಯುರೋಪಿಯನ್ ದೇಶಗಳಲ್ಲೂ ಪ್ರದರ್ಶನವನ್ನ ನೀಡಿದ್ದಾರೆ. ಇದರೊಂದಿಗೆ ದೀಪಾ ತಮ್ಮ ಪತಿ ಭರತ್ ನಾಗೇಂದ್ರ ಅವರ ಸಹಯೋಗದೊಂದಿಗೆ ಸಂಗೀತ, ವಿಡಿಯೋಗಳ ನಿರ್ದೇಶನ ಮತ್ತು ನಿರ್ಮಾಣ ಕಾರ್ಯದಲ್ಲೂ ತೊಡಗಿಸಿಕೊಂಡಿದ್ದಾರೆ. ಇವರಿಗೆ 2001ರಲ್ಲಿ ಅತ್ಯುತ್ತಮ ಬಾಲನಟಿ ಪ್ರಶಸ್ತಿ, ನಂತರ ಹಲವು ಸಿನಿಮಾಗಳಿಗೆ ಅತ್ಯುತ್ತಮ ಡಬ್ಬಿಂಗ್ ಕಲಾವಿದೆ ಪ್ರಶಸ್ತಿ ಸೇರಿದಂತೆ ಹಲವು ಗೌರವಗಳು ಸಂದಿವೆ.